ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ. ಬನ್ನಿ, ಇಂದು ಬೆಂಗಳೂರಿನಲ್ಲಿ ತರಕಾರಿಯ ಬೆಲೆಗಳು ಏನಿದೆ ಅಂತ ನೋಡೋಣ. ಮೊದಲಿಗೆ ಈರುಳ್ಳಿ ದೊಡ್ಡದು 20 ರೂಪಾಯಿ ಹೋಲ್ಸೇಲ್ ಬೆಲೆಯಲ್ಲಿ 1 kg ಆದರೆ ರೀಟೇಲ್ನಲ್ಲಿ 23ರಿಂದ 25 ರೂಪಾಯಿಗಳಷ್ಟಿದೆ. ಆನಿಯನ್ ಸ್ಮಾಲ್ ಈರುಳ್ಳಿ ಚಿಕ್ಕದು 48 ರೂಪಾಯಿ 1 kg ಇದ್ದರೆ ಹೋಲ್ಸೇಲಲ್ಲಿ, ರೀಟೇಲಲ್ಲಿ 55ರಿಂದ 61 ರೂಪಾಯಿ 1 kg ಆಗ್ಬೋದು. ಟೊಮೊಟೊ 18 ರೂಪಾಯಿ 1 kg ಇದ್ದರೆ ಹೋಲ್ಸೇಲಲ್ಲಿ 21ರಿಂದ 23 ರೂಪಾಯಿ ರೀಟೇಲಲ್ಲಿ ಸಿಗಬಹುದು. ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನಕಾಯಿ 1 kgಗೆ 40 ರೂಪಾಯಿಗಳಷ್ಟಿದ್ದರೆ 46ರಿಂದ 51 ರೂಪಾಯಿ ರೀಟೇಲಲ್ಲಿ 1 kg ಸಿಗಬಹುದು. ಬೀಟ್ರೋಟ್ 1 kgಗೆ 31 ರೂಪಾಯಿ ಹೋಲ್ಸೇಲ್ ದರದಲ್ಲಿ ಸಿಕ್ಕರೆ 36ರಿಂದ 39 ರೂಪಾಯಿ ರೀಟೇಲಲ್ಲಿ 1 kgಗೆ ಆಗಬಹುದು. ಹಾಗೆ ಆಲೂಗೆಡ್ಡೆ ಪೊಟೊಟೊ 26 ರೂಪಾಯಿ 1 kg ಹೋಲ್ಸೇಲಲ್ಲಿದ್ದರೆ 30ರಿಂದ 33 ರೂಪಾಯಿಗಳು ರೀಟೇಲ್ನಲ್ಲಿ ಪ್ರತಿ kgಗೆ ಸಿಗಬಹುದು. ರಾ ಬನಾನ ಪ್ರತಿ kgಗೆ 10 ರೂಪಾಯಿಗಳಷ್ಟಾದರೆ 12ರಿಂದ 13 ರೂಪಾಯಿ ರೀಟೇಲಲ್ಲಿ ಸಿಗಬಹುದು. ಹಾಗೆ ಆಮ್ಲ ಅಂದರೆ ನೆಲ್ಲಿಕಾಯಿ 75 ರೂಪಾಯಿ 1 kg ಹೋಲ್ಸೇಲಲ್ಲಿ ಸಿಕ್ಕಿರೆ 86ರಿಂದ 95 ರೂಪಾಯಿಗಳಷ್ಟು ರೀಟೇಲಲ್ಲಿ ಸಿಗಬಹುದು. ಅಶ್ಯುಗಾರ್ಡ್ 19 ರೂಪಾಯಿ 1 kg ಆದರೆ 22ರಿಂದ 24 ರೂಪಾಯಿ ರೀಟೇಲಲ್ಲಿ 1 kgಗೆ ಸಿಗಬಹುದು. ಬೇಬಿಕಾರ್ನ್ 49 ರೂಪಾಯಿಗಳು ಹೋಲ್ಸೇಲ್ ದರದಲ್ಲಿ 1 kg ಆದರೆ 56ರಿಂದ 62 ರೂಪಾಯಿ ರೀಟೇಲಲ್ಲಿ 1 kgಗೆ ಸಿಗುತ್ತದೆ. ಬನಾನಾ ಫ್ಲವರ್ 16 ರೂಪಾಯಿ 1 kg ಹೋಲ್ಸೇಲಲ್ಲಿ ಸಿಕ್ಕಿರೆ 18ರಿಂದ 20 ರೂಪಾಯಿ ರೀಟೇಲಲ್ಲಿ ಪ್ರತಿ kgಗೆ ಸಿಗಬಹುದು. ಕ್ಯಾಪ್ಸಿಕಮ್ 45 ರೂಪಾಯಿ 1 kg ಹೋಲ್ಸೇಲ್ ಬೆಲೆಯಾದರೆ 52ರಿಂದ 57 ರೂಪಾಯಿ ರೀಟೇಲ್ ಬೆಲೆ ಆಗಿರ್ತದೆ. ಬಿಟ್ಟರ್ ಗಾರ್ಡ್ 36 ರೂಪಾಯಿ ಪ್ರತಿ kgಗೆ ಆದರೆ 41ರಿಂದ 46 ರೂಪಾಯಿ ರೀಟೇಲಲ್ಲಿ ಪ್ರತಿ kgಗೆ ಆಗುತ್ತೆ. ಬ್ಯಾಟಲ್ ಗಾರ್ಡ್ 30 ರೂಪಾಯಿ 1 kgಗೆ ಹೋಲ್ಸೇಲಲ್ಲಿ ಸಿಕ್ಕಿರೆ 35ರಿಂದ 38 ರೂಪಾಯಿಗಳು ರೀಟೇಲ್ನಲ್ಲಿ ಸಿಗುತ್ತೆ. ಬಟರ್ ಬೀನ್ಸ್ 48 ರೂಪಾಯಿ 1 kg ಹೋಲ್ಸೇಲಲ್ಲಿ ದೊರಕಿದರೆ 55ರಿಂದ 60 ರೂಪಾಯಿ ರೀಟೇಲಲ್ಲಿ ದೊರಕುತ್ತದೆ. ಬಾರ್ಡ್ ಬೀನ್ಸ್ 30 ರೂಪಾಯಿ ಪ್ರತಿ kgಗೆ ಹೋಲ್ಸೇಲಲ್ಲಿ ದೊರಕಿದರೆ 35ರಿಂದ 38 ರೂಪಾಯಿ ರೀಟೇಲಲ್ಲಿ ಪ್ರತಿ kg ಆಗುತ್ತೆ. ಕ್ಯಾಬೇಜ್ 17 ರೂಪಾಯಿ 1 kgಗೆ ಹೋಲ್ಸೇಲ್ ದರದಲ್ಲಾದರೆ 20ರಿಂದ 22 ರೂಪಾಯಿಗಳು ರೀಟೇಲ್ ದರದಲ್ಲಿ ಸಿಗುತ್ತೆ. ಕ್ಯಾರೆಟ್ 39 ರೂಪಾಯಿಗಳು ಪ್ರತಿ kgಗೆ ಹೋಲ್ಸೇಲ್ ದರದಲ್ಲಿ ಸಿಕ್ಕಿದರೆ 45ರಿಂದ 50 ರೂಪಾಯಿ ರೀಟೇಲ್ ದರದಲ್ಲಿ ಸಿಗುತ್ತದೆ. ಕಾಲಿಫ್ಲವರ್ 28 ರೂಪಾಯಿಗಳು ಹೋಲ್ಸೇಲ್ ದರದಲ್ಲಿ, 32ರಿಂದ 36 ರೂಪಾಯಿ ರೀಟೇಲ್ ದರದಲ್ಲಿ ಪ್ರತಿ kgಗೆ ದೊರಕುತ್ತದೆ. ಕ್ಲಸ್ಟರ್ಡ್ ಬೀನ್ಸ್ 40 ರೂಪಾಯಿ ಪ್ರತಿ kg ಆದರೆ 46ರಿಂದ 51 ರೂಪಾಯಿ ರೀಟೇಲ್ ಪ್ರೈಸ್ ಪ್ರತಿ kgಗೆ ಆಗುತ್ತೆ. ಕೊಕೊನಟ್ 1 kgಗೆ 69 ರೂಪಾಯಿಗಳಷ್ಟು ಹೋಲ್ಸೇಲಲ್ಲಿ ದೊರಕಿದರೆ 79ರಿಂದ 88 ರೂಪಾಯಿ ರೀಟೇಲ್ ದರದಲ್ಲಿದೆ. ಹಾಗೆ ಕಾರಿಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು 10 ರೂಪಾಯಿ 1 ಕಟ್ಟಾದರೆ 12ರಿಂದ 13 ರೂಪಾಯಿ ರೀಟೇಲ್ನಲ್ಲಿ ಸಿಗಬಹುದು. ಕಾರ್ನ್ 32 ರೂಪಾಯಿಗಳು ಪ್ರತಿ kgಗೆ ಹೋಲ್ಸೇಲ್ನಲ್ಲಿ ಸಿಕ್ಕಿದರೆ 37ರಿಂದ 40 ರೂಪಾಯಿಗಳು ರೀಟೇಲ್ ದರದಲ್ಲಿ ಪ್ರತಿ kgಗೆ ಸಿಗುತ್ತೆ. ಕುಕ್ಕುಂಬರ್ ಸೌತೆಕಾಯಿ 24 ರೂಪಾಯಿ 1 kg ಹೋಲ್ಸೇಲ್ ದರದಲ್ಲಿದ್ದರೆ 28ರಿಂದ 30 ರೂಪಾಯಿ ರೀಟೇಲ್ ದರದಲ್ಲಿದೆ. ಕರಿಬೇವಿನ ಸೊಪ್ಪು 29 ರೂಪಾಯಿ ಪ್ರತಿ kgಗೆ ಆದರೆ ಹೋಲ್ಸೇಲಲ್ಲಿ, ರೀಟೇಲ್ನಲ್ಲಿ 33ರಿಂದ 37 ರೂಪಾಯಿ ಆಗಲಿದೆ. ಹಾಗೆ ಡ್ರಮ್ ಸ್ಟಿಕ್ ನುಗ್ಗೆಕಾಯಿ ಪ್ರತಿ kgಗೆ 60 ರೂಪಾಯಿಗಳು ಹೋಲ್ಸೇಲ್ ಆದರೆ 69ರಿಂದ 76 ರೂಪಾಯಿಗಳು ರೀಟೇಲ್ನಲ್ಲಿ ದೊರಕುತ್ತದೆ. ಬ್ರಿಂಜಾಲ್ ಸ್ಮಾಲ್ ಅಂದರೆ ರೌಂಡ್ ಬದನೆಕಾಯಿ 38 ರೂಪಾಯಿ 1 kg ಆದರೆ 44ರಿಂದ 48 ರೂಪಾಯಿ ರೀಟೇಲ್ನಲ್ಲಿ ಪ್ರತಿ kgಗೆ ಆಗುತ್ತೆ. ಹಾಗೆ ಬ್ರಿಂಜಾಲ್ ಬಿಗ್ ಅಂದರೆ ಬದನೆಕಾಯಿ ದೊಡ್ಡದು 35 ರೂಪಾಯಿ ಪ್ರತಿ kgಗೆ ಹೋಲ್ಸೇಲ್ ದರದಲ್ಲಿದ್ದರೆ 40ರಿಂದ 44 ರೂಪಾಯಿ ರೀಟೇಲ್ ದರದಲ್ಲಿ ಬರುತ್ತೆ. ಹಾಗೆ ಫ್ರೆಂಚ್ ಬೀನ್ಸ್ 53 ರೂಪಾಯಿ 1 kg ಹೋಲ್ಸೇಲ್ ದರದಲ್ಲಿದ್ದರೆ 61ರಿಂದ 67 ರೂಪಾಯಿಗಳು ರೀಟೇಲ್ ದರದಲ್ಲಿ ಪ್ರತಿ kgಗೆ ಸಿಗುತ್ತೆ. ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಪ್ರತಿ kgಗೆ 95 ರೂಪಾಯಿಗಳು ಹೋಲ್ಸೇಲಲ್ಲಿದ್ದರೆ 109ರಿಂದ 121 ರೂಪಾಯಿ ರೀಟೇಲಲ್ಲಿ ದೊರಕಬಹುದೇ. ಜಿಂಜರ್ ಅಂದರೆ ಶುಂಠಿ 67 ರೂಪಾಯಿ 1 kg ಇದ್ದರೆ 77ರಿಂದ 85 ರೂಪಾಯಿ ರೀಟೇಲ್ ದರದಲ್ಲಿ ಪ್ರತಿ kgಗೆ ಇರುತ್ತೆ. ಹಸಿರು ಈರುಳ್ಳಿ 37 ರೂಪಾಯಿ 1 kg ಇದ್ದರೆ
43-47 ರೀಟೇಲ್ ದರದಲ್ಲಿ ದೊರಕುತ್ತೆ ಪ್ರತಿ ಕೆ ಜಿಗೆ. ಗ್ರೀನ್ ಪೀಸ್ 49 ರೂಪಾಯಿ ಪ್ರತಿ ಕೆ ಜಿಗೆ, ಆದರೆ 56-62 ರೂಪಾಯಿ ರೀಟೇಲಲ್ಲಿ ಪ್ರತಿ ಕೆ ಜಿಗೆ ಆಗುತ್ತೆ. ಲೆಮನ್ ಅಂದರೆ ನಿಂಬೆಹಣ್ಣು 60 ರೂಪಾಯಿ 1 ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ 69-76 ರೂಪಾಯಿಗಳು ರೀಟೇಲ್ ದರದಲ್ಲಿ ಸಿಗುತ್ತೆ. ಹಾಗೆ ಮಿಂಟ್ ಪುದೀನ ಪ್ರತಿ ಕಟ್ಟಿಗೆ 6 ರೂಪಾಯಿಯಷ್ಟಾದರೆ ರೀಟೇಲಲ್ಲಿ 7-8 ರೂಪಾಯಿ ಆಗುತ್ತೆ. ಮಶ್ರೂಮ್ 94 ರೂಪಾಯಿ 1 ಕೆ ಜಿಗೆ, ಆದರೆ ಹೋಲ್ಸೇಲಲ್ಲಿ ರೀಟೇಲಲ್ಲಿ 108-119 ರೂಪಾಯಿಯಷ್ಟು ಆಗುತ್ತೆ. ಲೇಡೀಸ್ ಫಿಂಗರ್ ಬೆಂಡೆಕಾಯಿ 33 ರೂಪಾಯಿ 1 ಕೆ ಜಿ ಹೋಲ್ಸೇಲ್ ದರದಲ್ಲಿದ್ದರೆ 38-42 ರೂಪಾಯಿ ರೀಟೇಲಲ್ಲಿ ಇರುತ್ತೆ. ಪಂಪ್ಕಿನ್ 23 ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ 26-29 ರೂಪಾಯಿಗಳು ರೀಟೇಲ್ ದರದಲ್ಲಿರುತ್ತದೆ. ರ್ಯಾಡಿಶ್ ಮೂಲಂಗಿ 28 ರೂಪಾಯಿಗಳು ಪ್ರತಿ ಕೆ ಜಿಗೆ ಇದ್ದರೆ ಹೋಲ್ಸೇಲಲ್ಲಿ ರೀಟೇಲ್ನಲ್ಲಿ 32-36 ರೂಪಾಯಿಗಳು ಅಷ್ಟಾಗುತ್ತದೆ. ಹಾಗೆ ಸ್ವೀಟ್ ಪೊಟೊಟೊ ಗೆಣಸು 59 ರೂಪಾಯಿಗಳು 1 ಕೆ ಜಿಗೆ ಹೋಲ್ಸೇಲಲ್ಲಿದ್ದರೆ 68-75 ರೂಪಾಯಿಗಳು ರೀಟೇಲ್ ದರದಲ್ಲಿರುತ್ತದೆ. ಸ್ನೇಹಿತರೆ, ಇದೆಲ್ಲ ಬೆಂಗಳೂರಿಗೆ ಸಂಬಂಧಪಟ್ಟ ಬೆಲೆಗಳು. ಈಗ ಮೈಸೂರಿನಲ್ಲಿ ತರಕಾರಿ ಬೆಲೆಗಳು ಇಂದು ಏನಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಆಮ್ಲ ನೆಲ್ಲಿಕಾಯಿ 75 ರೂಪಾಯಿ 1 ಕೆ ಜಿ ಇದೆ. ಹಾಗೆ ಬೇಬಿ ಕಾರ್ನ್ 54 ರೂಪಾಯಿಗಳು 1 ಕೆ ಜಿಗಿದ್ದರೆ ಬನಾನಾ ಫ್ಲವರ್ 14 ರೂಪಾಯಿ ಪ್ರತಿ ಕೆ ಜಿಗೆ ಇದೆ. ಬೀಟ್ರೋಟು 31 ರೂಪಾಯಿ ಕೆ ಜಿ ಇದ್ದರೆ ಬೆಲ್ಲಿ ಪೆಪ್ಪರ್ 45 ರೂಪಾಯಿ 1 ಕೆ ಜಿ ಇದೆ. ಬಿಟ್ಟರ್ ಗಾರ್ಡ್ ಪ್ರತಿ ಕೆ ಜಿಗೆ 32 ರೂಪಾಯಿ ಇದ್ದರೆ ಬಾಟಲ್ ಗಾರ್ಡ್ 25 ರೂಪಾಯಿ ಪ್ರತಿ ಕೆ ಜಿಗಿದೆ. ಬಟರ್ ಬೀನ್ಸ್ 50 ರೂಪಾಯಿ 1 ಕೆ ಜಿ ಆದರೆ ಬರ್ಡ್ ಬೀನ್ಸ್ 32 ರೂಪಾಯಿ 1 ಕೆ ಜಿ ಇದೆ. ಹಾಗೆ ಕ್ಯಾಬೇಜು 16 ರೂಪಾಯಿ 1 ಕೆ ಜಿ ಆದರೆ ಕ್ಯಾರೆಟು 37 ರೂಪಾಯಿ 1 ಕೆ ಜಿ ಇದೆ. ಕಾಲಿಫ್ಲವರು 30 ರೂಪಾಯಿ 1 ಕೆ ಜಿ ಆದರೆ ಕ್ಲಸ್ಟರ್ಡ್ ಬೀನ್ಸ್ 43 ರೂಪಾಯಿ 1 ಕೆ ಜಿ ಇದೆ. ಕೋಕೋನಟ್ ಫ್ರೆಶ್ ಅಂದರೆ ತೆಂಗಿನಕಾಯಿ 70 ರೂಪಾಯಿ ಪ್ರತಿ ಕೆ ಜಿಗೆ ಇದೆ. ಹಾಗೆ ಕಾರಿಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಪ್ರತಿ ಕಟ್ಟಿಗೆ 11 ರೂಪಾಯಿ ಇದೆ. ಹಾಗೆ ಕಾರ್ನ್ 32 ರೂಪಾಯಿ ಪ್ರತಿ ಕೆ ಜಿಗಿದೆ. ಕುಕ್ಕುಂಬರ್ ಸೌತೆಕಾಯಿ 26 ರೂಪಾಯಿ 1 ಕೆ ಜಿ ಆದರೆ ಕರಿಬೇವು ಸೊಪ್ಪು 25 ರೂಪಾಯಿ ಪ್ರತಿ ಕೆ ಜಿಗೆ ಇದೆ. ಡ್ರಮ್ ಸ್ಟಿಕ್ ನುಗ್ಗೆಕಾಯಿ 70 ರೂಪಾಯಿ 1 ಕೆ ಜಿ ಆದರೆ ಬ್ರಿಂಜಾಲ್ ಬಿಗ್ ಅಂದರೆ ಬದನೆಕಾಯಿ ದೊಡ್ಡದು 31 ರೂಪಾಯಿ ಇದೆ. ಹಾಗೆ ಫ್ರೆಂಚ್ ಬೀನ್ಸ್ 55 ರೂಪಾಯಿ 1 ಕೆ ಜಿ ಆದರೆ ಗಾರ್ಲಿಕ್ ಬೆಳ್ಳುಳ್ಳಿ ಪ್ರತಿ ಕೆ ಜಿಗೆ 92 ರೂಪಾಯಿ ಇದೆ. ಜಿಂಜರ್ ಅಂದರೆ ಶುಂಠಿ 64 ರೂಪಾಯಿ 1 ಕೆ ಜಿ ಆದರೆ ಹಸಿರು ಮೆಣಸಿನಕಾಯಿ 41 ರೂಪಾಯಿ 1 ಕೆ ಜಿಗಿದೆ. ಗ್ರೀನ್ ಆನಿಯನ್ 39 ರೂಪಾಯಿ 1 ಕೆ ಜಿ ಹಸಿರು ಈರುಳ್ಳಿ. ಗ್ರೀನ್ ಪೀಯಸ್ 48 ರೂಪಾಯಿ 1 ಕೆ ಜಿ ಆದರೆ ನಿಂಬೆಹಣ್ಣು 54 ರೂಪಾಯಿ 1 ಕೆ ಜಿ ಇದೆ. ಹಾಗೆ ಪುದೀನ ಸೊಪ್ಪು 1 ಕಟ್ಟಿಗೆ 3 ರೂಪಾಯಿ ಇದೆ. ಹಾಗೆ ಮಶ್ರೂಮ್ 87 ರೂಪಾಯಿ 1 ಕೆ ಜಿ ಇದೆ. ಲೇಡೀಸ್ ಫಿಂಗರ್ ಅಂದರೆ ಬೆಂಡೆಕಾಯಿ 32 ರೂಪಾಯಿ ಕೆ ಜಿ ಇದ್ದರೆ ಈರುಳ್ಳಿ ದೊಡ್ಡದು 25 ರೂಪಾಯಿ 1 ಕೆ ಜಿ ಇದೆ. ಹಾಗೆ ಈರುಳ್ಳಿ ಚಿಕ್ಕದು 49 ರೂಪಾಯಿ 1 ಕೆ ಜಿ ಇದೆ. ಹಾಗೆ ಪೊಟೊಟೊ ಅಂದರೆ ಆಲೂಗೆಡ್ಡೆ 29 ರೂಪಾಯಿ 1 ಕೆ ಜಿ ಆದರೆ ಪಂಪ್ಕಿನ್ 21 ರೂಪಾಯಿ 1 ಕೆ ಜಿ ಇದೆ. ರ್ಯಾಡಿಶ್ ಅಂದರೆ ಮೂಲಂಗಿ 28 ರೂಪಾಯಿ 1 ಕೆ ಜಿ ಆದರೆ ಸ್ಪಿಂಚ್ 14 ರೂಪಾಯಿ 1 ಕೆ ಜಿ ಇದೆ. ಹಾಗೆ ಹುಳಿ ಟೊಮೊಟೊ 20 ರೂಪಾಯಿ 1 ಕೆ ಜಿ ಆದರೆ ಸ್ವೀಟ್ ಪೊಟೊಟೊ ಅಂದರೆ ಗೆಣಸು 51 ರೂಪಾಯಿ ಕೆ ಜಿ ಆಗಿದೆ. ಗೆಳೆಯರೆ, ಇದು ಮೈಸೂರಿನ ಮಾರ್ಕೆಟಿನಲ್ಲಿ ಇರುವ ವಿವಿಧ ತರಕಾರಿಯ ಬೆಲೆಗಳಾಗಿವೆ. ಹೀಗೆ ಬೆಂಗಳೂರು ಹಾಗೂ ಮೈಸೂರಿನ ಮಾರ್ಕೆಟಿನ ಬೆಲೆಗಳನ್ನು ನೋಡಿದ್ದೀವಿ. ಏರಿಯಾಗಳ ಮೇಲೆ ಹಾಗೂ ಮಾಲ್ಗಳಲ್ಲಿ ಬೆಲೆಗಳಲ್ಲಿ ವ್ಯತ್ಯಾಸ ಆಗಬಹುದು ಅಂತ ತಿಳಿಸಲಾಗಿದೆ. ಹೀಗೆ ವಿವಿಧ ಮಾರುಕಟ್ಟೆ ನಗರಗಳಲ್ಲಿ ತರಕಾರಿಯ ಬೆಲೆಗಳು ಏನಿದೆ ಅಂತ ನೋಡಿದ್ದಾಯಿತು. ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯವಾಯಿತು. ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.